ಹಿಂದಿನ ವಿಡಿಯೋನಲ್ಲಿ ಟೈಲರು ಫ್ಯಾಮಿಲಿನ ಆ ಡೇಂಜರಸ್ ಆದ ಗ್ಯಾಂಗ್ಸ್ಟರ್ನಿಂದ ತುಂಬಾನೇ ಫೈಟ್ ಮಾಡಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕಾಪಾಡಿ ಕೊನೆಗೂ ಜಾರ್ಜಿಯಾದಿಂದ ಎಸ್ಕೇಪ್ ಆಗಿರ್ತಾನೆ. ಸೊ ಈ ವಿಡಿಯೋನಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ತಮ್ಮನನ್ನ ಕಳ್ಕೊಂಡು ತುಂಬಾನೇ ಕೋಪದಲ್ಲಿರೋ ಜುರಾಬು ಟೈಲರ್ ಹಾಗೆ ಫ್ಯಾಮಿಲಿನ ಸುಮ್ಮನೆ ಬಿಡ್ತಾನ ಅಥವಾ ಟೈಲರ್ನೇ ಫೈನಲ್ ಆಗಿ ಆ ಗ್ಯಾಂಗ್ಸ್ಟರ್ನ ಮುಗಿಸ್ತಾನ? ಅಷ್ಟಕ್ಕೂ ಇವಾಗ ಟೈಲರ್ ಮತ್ತೆ ಫ್ಯಾಮಿಲಿ ಜುರಾಬ್ನಿಂದ ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ? ಜುರಾಬ್ ಹೇಗೆ ಅವರನ್ನ ಹುಡುಕಿ ಸಾಯಿಸೋಕೆ ಬರ್ತಾನೆ? ಇದೆಲ್ಲವನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಈ ಪಾರ್ಟ್ ಮಾತ್ರ ತುಂಬಾನೇ ಡೇಂಜರಸ್ ಆಗಿದೆ. ಫೈಟಿಂಗ್ ಅಂಡ್ ಆಕ್ಷನ್ ಸೀನ್ಸ್ಗಳ ಥ್ರೂ ಅನ್ಬಿಲೀವೇಬಲ್ ಆಗಿದೆ. ಸೊ ಯಾರಿನೂ ಹಿಂದಿನ ಪಾರ್ಟ್ ನೋಡಿಲ್ವೋ ಅವರು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನೋಡಿ. ಹಾಗೆ ಎಕ್ಸ್ಟ್ರಾಕ್ಷನ್ 1 ಮೂವಿಯನ್ನು ಕೂಡ ನಮ್ಮ ಚಾನಲ್ನಲ್ಲಿ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ನೋಡಿ. ಸೊ ಬನ್ನಿ ನಾವಿವಾಗ ಟೈಮನ್ನು ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಟೈಲರ್ ಜುರಾಬ್ನ ತಮ್ಮ ಡೇವಿಡ್ನ ಸಾಯಿಸಿ ಜೈಲಿನಿಂದ ಕೇಟ್ ಹಾಗೂ ಮಕ್ಕಳನ್ನ ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ನಂತರ ಈ ಕಡೆ ಜುರಾಬ್ನ ತೋರಿಸ್ತಾರೆ. ಅವನು ತನ್ನ ತಮ್ಮ ಡೇವಿಡ್ನ ಸಾವಿನಿಂದ ತುಂಬಾನೇ ದುಃಖ ಮತ್ತೆ ಕೋಪದಲ್ಲಿರ್ತಾನೆ. ಅದಕ್ಕೆ ಅವನು ತನ್ನ ಟೀಮ್ ಹತ್ರ ಬರ್ತಾನೆ. ಹಾಗೆ ಅವರಿಗೆ ಕೇಳ್ತಾನೆ ಅಟ್ಯಾಕ್ ಮಾಡಿರೋದು ಯಾರು ಅಂತ. ಅವರು ಹೇಳ್ತಾರೆ ನಮ್ಮ ಶತ್ರುಗಳೇ ಯಾರೋ ಮಾಡಿರೋದು ಅಂತ. ಬಟ್ ಜುರಾಬ್ ಹೇಳ್ತಾನೆ ಇಲ್ಲ ಇಲ್ಲ ಇದು ಬೇರೆ ಯಾರೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ತನ್ನ ತಮ್ಮನ ಬಾಡಿ ಹತ್ರ ಬರ್ತಾನೆ. ಅವನು ತನ್ನ ತಮ್ಮನ ಬಾಡಿಯನ್ನು ನೋಡಿ ಅವನಿಗೆ ಹಳೆಯ ನೆನಪುಗಳೆಲ್ಲ ಬರ್ತವೆ. ನಾವಿಬ್ರು ಎಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಜುರಾಬ್ಗೆ ತುಂಬಾನೇ ನೋವಾಗಿ ಅಳ್ತಾನೆ. ಅಲ್ಲದೆ ಅವನ ತಂದೆ ಇವರು ಚಿಕ್ಕವರು ಇರಬೇಕಾದ್ರೆ ಹೇಳಿರ್ತಾರೆ, ನೋಡು ಜುರಾಬ್ ಏನೇ ಆಗಲಿ ನಿನ್ನ ತಮ್ಮನನ್ನು ಚೆನ್ನಾಗಿ ನೋಡ್ಕೋ, ಅವನನ್ನು ಯಾವಾಗಲೂ ಕಾಪಾಡು ಅಂತ ಹೇಳಿರ್ತಾರೆ. ಅದೆಲ್ಲ ಇವಾಗ ಅವನಿಗೆ ನೆನಪಾಗಿ ಅವನು ತುಂಬಾನೇ ಅಳ್ತಾನೆ. ಟೈಲರ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಇದರಿಂದ ಅವನು ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೊಂತಾನೆ. ಮೊದಲೇ ರಾಕ್ಷಸ ಇನ್ನು ಟೈಲರ್ನ ಬಿಡ್ತಾನ? ಈ ಕಡೆ ಟೈಲರ್ ಹಾಗೂ ಫ್ಯಾಮಿಲಿ ಪ್ಲೇನ್ನಲ್ಲಿ ಇವಾಗ ಆಸ್ಟ್ರಿಯಾ ಕಡೆಗೆ ಹೋಗ್ತಾರೆ. ಹೀಗೆ ಇವರು ಪ್ಲೇನ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಕ್ಕಿಗೆ ಇವಾಗ ಕೇಟ್ ಯಾರು ಮತ್ತೆ ಅವಳು ಟೈಲರ್ಗೆ ಹೇಗೆ ಪರಿಚಯ, ಮತ್ತೆ ಕೇಟ್ನ ತಂಗಿ ಮಿಯಾ ಟೈಲರ್ನ ಎಕ್ಸ್ ಹೆಂಡತಿ ಅಂತ ನಿಕ್ಕಿಗೆ ಗೊತ್ತಾಗುತ್ತೆ. ನಿಕ್ ಹಾಗೂ ಟೈಲರ್ ಇಬ್ರು ಬೆಸ್ಟ್ ಫ್ರೆಂಡೇ. ಬಟ್ ಯಾವಾಗ ಈ ವಿಷಯ ನಿಕ್ಕಿಗೆ ಗೊತ್ತಾಗುತ್ತೆ ಅವಳು ಸ್ವಲ್ಪ ಬೇಜಾರಾಗ್ತಾಳೆ. ಎಲ್ಲೋ ಒಂದು ಕಡೆ ನಿಕ್ಕು ಟೈಲರ್ನ ಮನಸ್ಸಲ್ಲೇ ಇಷ್ಟಪಡ್ತಾ ಇರ್ಬೋದು. ಈ ಕಡೆ ಸ್ಯಾಂಡ್ರೋಗೆ ಒಂದು ಫೋನ್ ಸಿಗುತ್ತೆ. ಅದನ್ನು ಯಾರಿಗೂ ಗೊತ್ತಾಗದೆ ತಗೊಂಡು ವಾಶ್ರೂಮ್ಗೆ ಹೋಗಿ ಡೈರೆಕ್ಟ್ ಅವನ ಅಂಕಲ್ ಅಂದರೆ ಜುರಾಬ್ಗೆ ಕಾಲ್ ಮಾಡಿ, ಅಂಕಲ್ ನನ್ನ ತಂದೆ ಡೇವಿಡ್ ಕೆಟ್ಟವನ, ನಮ್ಮನ್ನು ಸಾಯಿಸ್ತಾ ಇದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಜುರಾಬ್ ಇಲ್ಲ ಇಲ್ಲ ಮಗನೇ, ನೀವು ನಮ್ಮ ಫ್ಯಾಮಿಲಿ, ನಿನ್ನ ತಾಯಿನೇ ನಿನ್ನ ತಂದೆಯನ್ನು ಕೊಂದಿದ್ದು, ಅಲ್ಲದೆ ನಿಮ್ಮ ತಂದೆಯಿಂದ ದೂರ ಮಾಡೋಕ್ಕೆ ಇಷ್ಟೆಲ್ಲ ಮಾಡಿದ್ದು ಅಂತ ಅವನನ್ನು ರಂಭಿಸಿ ಅವನಿರೋ ಲೊಕೇಶನ್ನ ಕೇಳ್ತಾನೆ. ಅದಕ್ಕೆ ಈ ನನ್ನ ಮಗ ಸ್ಯಾಂಡ್ರೋ ನಾವಿವಾಗ ಆಸ್ಟ್ರಿಯಾಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಡ್ತಾನೆ. ಜುರಾಬ್ಗೆ ಲೊಕೇಶನ್ ಗೊತ್ತಾಗ್ತಾ ಇದ್ದಂಗೆ ತನ್ನ ಟೀಮನ್ನು ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಜುರಾಬ್ ಎಲ್ರಿಗೂ ಹೇಳ್ತಾನೆ, ನೋಡಿ ಯಾರೋ ಎಲ್ಲಿಂದನೇ ಬಂದು ನಮ್ಮ ಜಾಗಕ್ಕೇನೆ ನುಗ್ಗಿ ನಮ್ಮ ಫ್ಯಾಮಿಲಿ ಮತ್ತು ಬ್ರದರ್ಸ್ಗಳನ್ನು ಹೊಡೆದು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ. ನಾವಿವಾಗ ಯಾರಂತ ತೋರಿಸೋ ಟೈಮ್ ಬಂದಿದೆ, ಅವರನ್ನು ತುಂಬಾ ಕ್ರೂರವಾಗಿ ಸಾಯಿಸೋಣ, ನಮ್ಮ ಸೇಡನ್ನು ತೀರಿಸ್ಕೊಳ್ಳೋಣ ಅಂತ ಎಲ್ಲರೂ ಹೊರಡೋಕೆ ರೆಡಿ ಆಗ್ತಾರೆ. ಆದರೆ ಜುರಾಬ್ನ ಅಂಕಲ್ ಔಟ್ ಆ್ಯಂಡ್ ಇಲ್ಲಿ ತಿಳುವಳಿಕೆ ಹೇಳ್ತಾರೆ, ನೋಡು ಜುರಾಬ್ ನೀನು ಏನು ಮಾಡ್ತಿದ್ದೀಯಾ, ಸೇಡ್ ತೀರಿಸ್ಕೊಳ್ಳೋ ಆತುರದಲ್ಲಿ ನಗಾಜಿಯ ತುಂಬಾ ಸದಸ್ಯರ ಜೀವವನ್ನು ರಿಸ್ಕಲ್ಲಿ ಇಡ್ತಿದ್ದೀಯಾ ಅಂತ ಹೇಳ್ತಾನೆ. ಆದರೆ ಜುರಾಬ್ ಅದನ್ನೆಲ್ಲ ಕೇಳೋದೇ ಇಲ್ಲ, ಅವನಿಗೆ ರಿವೆನ್ಸ್ ತಗೋಬೇಕು ಅಷ್ಟೇ. ಈ ಕಡೆ ಟೈಲರ್ ಹಾಗೂ ಫ್ಯಾಮಿಲಿ ಆಸ್ಟ್ರಿಯಾ ಏನೋ ರೀಚ್ ಆಗುತ್ತೆ. ಬಟ್ ಅವರು ಜಾಸ್ತಿ ದಿನ ಇಲ್ಲಿ ಇರಲ್ಲ, ಮತ್ತೆ ಬೇರೆ ಕಡೆ ಹೋಗ್ತಾರೆ. ಹೀಗಿರಬೇಕಾದ್ರೆ ನಿಕ್ ಟೈಲರ್ ಹತ್ರ ಬಂದು ಕೇಳ್ತಾಳೆ, ನೀನು ಈ ಮಿಷನ್ ಹಾಗೂ ಇವರೆಲ್ಲರ ಬಗ್ಗೆ ನನಗೆ ಮುಂಚೆನೇ ಏನಕ್ಕೆ ಹೇಳಿಲ್ಲ ಅಂತ ಕೇಳಿದಾಗ ಟೈಲರ್ ಹೇಳ್ತಾನೆ, ಇಲ್ಲ ಇಲ್ಲ ನಾನು ಮುಂಚೆನೇ ಹೇಳಬೇಕು ಅಂತ ಇದ್ದೆ, ಬಟ್ ನೀನು ಟೆನ್ಷನ್ ಆಗ್ತಿ ಅಂತ ಹೇಳಿಲ್ಲ ಅಂತ ಹೇಳ್ತಾನೆ. ನಂತರ ಸ್ಯಾಂಡ್ರೋ ಟೈಲರ್ ಹತ್ರ ಬರ್ತಾನೆ. ಅವನಿಗೆ ಇನ್ನೂ ಟೈಲರ್ ಮೇಲೆ ತುಂಬಾನೇ ಕೋಪ ಇರುತ್ತೆ. ಅದಕ್ಕೆ ರಿಪೀಟ್ ಆಗಿ ನೀನು ಏನಕ್ಕೆ ನನ್ನ ತಂದೆನ ಸಾಯಿಸಿದೆ ಅಂತ ಕೇಳ್ತಾನೆ ಇರ್ತಾನೆ. ಅದಕ್ಕೆ ಟೈಲರ್ ಹೇಳ್ತಾನೆ, ನಾನು ಮಾಡಿದ್ದೆ ಕರೆಕ್ಟು, ನಿಂಗೆ ಗೊತ್ತಿಲ್ಲ ನಿನ್ನ ತಂದೆ ಒಬ್ಬ ಗ್ಯಾಂಗ್ಸ್ಟರು. ಇಫ್ ನಾನೇನಾದರೂ ಅವನನ್ನು ಸಾಯಿಸಿಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ನಿನ್ನ ತಾಯಿ ಮತ್ತು ತಂಗಿಯನ್ನು ಅವನು ಸಾಯಿಸ್ಬಿಡ್ತಿದ್ದ ಅಂತ ಹೇಳ್ತಾನೆ. ಬಟ್ ಸ್ಯಾಂಡ್ರೋ ಇದನ್ನು ನಂಬೋದಿಲ್ಲ. ನಿಂಗೆ ಫ್ಯಾಮಿಲಿ ಬಗ್ಗೆ ಏನು ಗೊತ್ತು ಅಂತ ಕೇಳ್ತಾನೆ. ಆಗ ಟೈಲರ್ ತನ್ನ ಮಗನ ಬಗ್ಗೆ ಹೇಳ್ತಾನೆ. ಟೈಲರ್ನ ಮಗ ಸತ್ತೋಗಿರ್ತಾನೆ. ಸೊ ಇದನ್ನು ಕೇಳಿದ ಸ್ಯಾಂಡ್ರೋ ಟೈಲರ್ಗೆ ಸಾರಿ ಅಂತ ಹೇಳ್ತಾನೆ. ಆ್ಯಂಡ್ ಅವನಿಗೆ ಇವಾಗ ಟೈಲರ್ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ. ಸೊ ಅದಕ್ಕೆ ಸ್ಯಾಂಡ್ರೋ ಹೇಳ್ತಾನೆ, ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ ಅಂತ. ಟೈಲರ್ ಏನು ತಪ್ಪು ಅಂತ ಕೇಳಿದಾಗ ಸ್ಯಾಂಡ್ರೋ, ನಾನು ಫೋನ್ ಕಾಲಲ್ಲಿ ಜುರಾಬ್ಗೆ ಕಾಲ್ ಮಾಡಿ ನಾವಿರೋ ಲೊಕೇಶನ್ನ ಹೇಳಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ಅದೇ ವೇಳೆಗೆ ಮುಂದೆ ನೋಡ್ತಾರೆ ಒಂದು ಹೆಲಿಕಾಪ್ಟರ್ ಇವರ ಕಡೆನೇ ಬರ್ತಾನೆ ಇರುತ್ತೆ. ಟೈಲರ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾರೂ ಅಲ್ಲ, ಜುರಾಬ್ನ ಗ್ಯಾಂಗ್ ಅಂತ. ಟೈಲರ್ ಬೇಗನೆ ಎಲ್ರಿಗೂ ಅಲರ್ಟ್ ಮಾಡಿ ಫುಲ್ ರೆಡಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಹೊರಡ್ತಾರೆ.
ಆದರೆ ಸ್ಯಾಂಡ್ರೋಗೆ ಇನ್ನೂ ಬುದ್ಧಿನೇ ಬಂದಿಲ್ಲ. ಮತ್ತೆ ಜುರಾಬ್ಗೆ ಮೆಸೇಜ್ ಮಾಡ್ತಾ ಇರಬೇಕಾದ್ರೆ ಕೇಟ್ ಅವನ ಫೋನನ್ನು ಕಸ್ಕೊಂಡು ನೋಡ್ತಾಳೆ. ಸ್ಯಾಂಡ್ರೋಗೆ ಬೈತಾಳೆ, ನಿಂಗೆ ಇನ್ನೂ ಗೊತ್ತಾಗಿಲ್ವಾ ಯಾರು ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಅಂತ? ನಿಂಗೆ ಗೊತ್ತಾಗಲ್ವಾ ಅವರು ಒಳ್ಳೆಯವರಾಗಿದ್ದರೆ ನಮ್ಮನ್ನು ಏನಕ್ಕೆ ಸಾಯಿಸೋಕ್ಕೆ ಬರ್ತಾ ಇದ್ರು ಅಂತ ಹೇಳ್ತಾಳೆ. ಹೀಗಿರಬೇಕಾದ್ರೆ ಜುರಾಬ್ ಕಡೆಯವರು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಮತ್ತೆ ಆ್ಯಕ್ಷನ್ ಆ್ಯಂಡ್ ಫೈಟಿಂಗ್ ಸೀನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಟೈಲರ್ ಎಲ್ಲರನ್ನು ಕೆಳಗಡೆ ಕರ್ಕೊಂಡು ಬಂದು ಕಾರಲ್ಲಿ ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ಸ್ಯಾಂಡ್ರೋ ಕಾರಿಂದ ಇಳಿದುಬಿಟ್ಟು ತನ್ನ ಅಂಕಲ್ ಜುರಾಬ್ನ ಕಡೆ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಇನ್ನೂ ತನ್ನ ಅಂಕಲ್ ಒಳ್ಳೆಯವನು ಅಂತ ಅನಿಸ್ತಾ ಇರುತ್ತೆ. ಸೊ ಅವನನ್ನು ಹಿಡಿಯೋಕ್ಕೆ ಯಾಜ್ ಅವನ ಹಿಂದೆ ಓಡ್ತಾನೆ. ಆದರೆ ಟೈಲರ್ ಉಳಿದವರನ್ನು ಕರ್ಕೊಂಡು ಮುಂದೆ ಹೋಗ್ತಾನೆ. ಸ್ಯಾಂಡ್ರೋ ಸೀದಾ ಜುರಾಬ್ ಹತ್ರ ಬರ್ತಾನೆ. ಆ್ಯಜ್ ಮೇಲೆ ಜುರಾಬ್ ಫೈರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಜುರಾಬ್ ಸ್ಯಾಂಡ್ರೋನ ಕರೆದು ಕಾರಲ್ಲಿ ಕೂಡಿಸ್ತಾನೆ. ಈ ಕಡೆ ನಿಕ್ ತನ್ನ ತಮ್ಮನನ್ನು ಕಾಪಾಡೋಕೆ ಅಂತ ಆ್ಯಜ್ ಕಡೆ ಬರ್ತಾಳೆ. ಬಟ್ ಅವಳು ಬರ್ತಾ ಇದ್ದಂಗೆ ಅವಳ ಕಾರನ್ನು ಬ್ಲಾಸ್ಟ್ ಮಾಡಿಬಿಡ್ತಾರೆ. ಆ್ಯಜ್ ಅವರಿಗೆ ಫೈರ್ ಮಾಡ್ತಾ ನಿಕ್ನನ್ನು ಕಾಪಾಡಿ ಅಲ್ಲಿಂದ ಅವರು ಬಿಲ್ಡಿಂಗ್ ಒಳಗಡೆ ಬರ್ತಾರೆ. ಈ ಕಡೆ ಟೈಲರ್ನ ಮೇಲೇನು ಜುರಾಬ್ ಟೀಮ್ ಅವರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಟೈಲರು ಒಬ್ಬೊಬ್ಬರನ್ನೇ ಸಾಯಿಸ್ತಾ ಹೋಗ್ತಾನೆ. ಆದರೆ ಅವರು ತುಂಬಾ ಸ್ಟ್ರಾಂಗ್ ಇರ್ತಾರೆ. ಅಲ್ಲದೆ ಅಲ್ಲಿರುವ ಪೊಲೀಸರು ಬಂದರೂ ಕೂಡ ಅವರನ್ನು ಜುರಾಬ್ನ ಟೀಮ್ನ ಕಡೆಯವರು ಮಿಸೈಲ್ನಿಂದ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾರೆ. ಇದರಿಂದ ಟೈಲರ್ಗೆ ಗೊತ್ತಾಗುತ್ತೆ ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ಬಿಲ್ಡಿಂಗ್ನ ಒಳಗಡೆಯಿಂದನೇ ಎಲ್ಲರನ್ನೂ ಹೊಡೆಯೋಣ. ಹಾಗೆ ಟೆರೆಸ್ನ ಮೇಲೆ ಅವರು ತಂದಿರೋ ಚಾಪರ್ ಇದೆ, ಅದನ್ನು ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳಿ ಎಲ್ಲರೂ ಬಿಲ್ಡಿಂಗ್ ಒಳಗಡೆ ಬರ್ತಾರೆ. ಇವಾಗ ಎಲ್ಲರೂ ಟೆರೆಸ್ ಮೇಲೆ ಹೋಗ್ತಾ ಇರ್ತಾರೆ. ಬಟ್ ಜುರಾಬ್ನ ಟೀಮು ಸಹ ಇವರನ್ನ ಹುಡುಕ್ತಾ ಇರ್ತಾರೆ. ನಿಕ್ ಮತ್ತೆ ಯಾಜು ಟೆರೆಸ್ ಮೇಲೆ ಬರ್ತಾರೆ. ಬಟ್ ಆಲ್ರೆಡಿ ಇಲ್ಲಿ ಜುರಾಬ್ನ ಟೀಮ್ನ ಕೆಲವು ಜನ ಇರ್ತಾರೆ. ಇಬ್ಬರ ನಡುವೆ ಗನ್ ಫೈಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕಡೆ ಟೈಲರ್ ಕೂಡ ಫೈಟ್ ಮಾಡ್ತಾ ಇರ್ತಾನೆ. ಹೀಗೆ ಎಲ್ಲರೂ ಫೈಟಲ್ಲಿ ಬ್ಯುಸಿ ಇರಬೇಕಾದ್ರೆ ನಿಕ್ ಫೈಟ್ ಮಾಡ್ತಾ ಮಾಡ್ತಾ ಬಿಲ್ಡಿಂಗಿಂದ ಹೊರಗಡೆ ಇರೋ ಗ್ಲಾಸ್ ಮೇಲೆ ಬಿದ್ದೋಗ್ಬಿಡ್ತಾಳೆ. ಅವಳಿಗೆ ಪ್ರಜ್ಞೆನೇ ಇರಲ್ಲ. ಆದರೆ ಗ್ಲಾಸ್ ಮೇಲೆ ಜಾರ್ತಾ ಅಲ್ಲಿಂದ ಕೆಳಗಡೆ ಬೀಳ್ತಾ ಇರ್ತಾಳೆ. ಆಗ ಟೈಲರ್ ಕೆಳಗಡೆ ಫ್ಲೋರಿಂದ ನಿಕ್ ಬೀಳ್ತಿರೋದನ್ನು ನೋಡಿ ಬೇಗನೆ ಅಲ್ಲಿರೋರ್ನೆಲ್ಲ ಹೊಡೆದು ಸಾಯಿಸಿ ಮೇಲೆ ಬಂದು ಇನ್ನೇನು ನಿಕ್ ಬಿಲ್ಡಿಂಗಿಂದ ಕೆಳಗಡೆ ಬೀಳಬೇಕು ಅನ್ನೋವಾಗ ಟೈಲರ್ ಹೇಗೋ ಮಾಡಿ ನಿಕ್ಕನ್ನು ಹಿಡ್ಕೊಂಡು ಬಿಲ್ಡಿಂಗ್ ಮೇಲೆ ನೇತಾಡ್ತಾ ಇರ್ತಾನೆ. ಈ ಸೀನ್ ಅಂತೂ ನೋಡೋಕ್ಕೆ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಆ್ಯಂಡ್ ಇದೇ ವೇಳೆಗೆ ಜುರಾಬ್ ಅಲ್ಲಿಗೆ ಬರ್ತಾನೆ. ಇವಾಗ ಟೈಲರ್ಗೆ ಏನೂ ಮಾಡೋಕ್ಕಾಗಲ್ಲ. ಜುರಾಬ್ ಟೈಲರು ನೇತಾಡ್ತಾ ಇರೋದನ್ನು ನೋಡಿ ಅವನ ಕೈಗೆ ಶೂಟ್ ಮಾಡ್ತಾನೆ. ಬಟ್ ಅಂದ್ರೂ ಟೈಲರ್ ಕೈಯನ್ನು ಬಿಡೋದಿಲ್ಲ. ಹೀಗಿರಬೇಕಾದ್ರೆ ಜುರಾಬ್ ಈ ಬಾರಿ ಟೈಲರ್ನ ತಲೆಗೇನೆ ಶೂಟ್ ಮಾಡಬೇಕು ಅನ್ನೋವಾಗ ನಿಕ್ಗೆ ಎಚ್ಚರ ಆಗಿ ಜುರಾಬ್ ನಿಂತಿರೋ ಗ್ಲಾಸನ್ನು ಶೂಟ್ ಮಾಡಿಬಿಡ್ತಾಳೆ. ಸೊ ಇದರಿಂದ ಜುರಾಬ್ನು ಇವಾಗ ನೇತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹೀಗಿರಬೇಕಾದ್ರೆ ಟೈಲರ್ ನಿಕ್ಕನ್ನು ಬಿಲ್ಡಿಂಗ್ ಒಳಗಡೆ ಎಸೆದು ನಿಕ್ ನೀನು ಫ್ಯಾಮಿಲಿ ಹತ್ರ ಹೋಗು, ನಾನು ಇವನನ್ನು ನೋಡ್ಕೊತೀನಿ ಅಂತ ಹೇಳಿ ಮೇಲೆ ಬಂದು ಜುರಾಬ್ನ ಜೊತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಯಾಜು ಫೈಟ್ ಮಾಡ್ತಾ ಇರಬೇಕಾದ್ರೆ ಅವನು ಕೂಡ ಇಂಜುರಿ ಆಗ್ತಾನೆ. ನಿಕ್ ಕೆಳಗಡೆ ಬಂದು ಎಲ್ಲರನ್ನು ಸಾಯಿಸಿ ಕೇಟನ್ನು ಕಾಪಾಡಿ ಅವಳನ್ನು ಟೆರೆಸ್ಗೆ ಕರ್ಕೊಂಡು ಬರ್ತಾಳೆ. ಈ ಕಡೆ ಟೈಲರು ಕೂಡ ಜುರಾಬ್ಗೆ ಹೊಡೆದು ಅವನನ್ನು ಪ್ರಜ್ಞೆ ತಪ್ಪಿಸಿ ಅವನು ಕೂಡ ಮೇಲೆ ಬರ್ತಾನೆ. ಹೀಗೆ ಎಲ್ಲರೂ ಮೇಲೆ ಬಂದು ಹೆಲಿಕಾಪ್ಟರಿಂದ ಎಸ್ಕೇಪ್ ಆಗಬೇಕು ಅನ್ನೋವಾಗ ಅಲ್ಲಿಗೆ ಜುರಾಬ್ ಮತ್ತೆ ವಾಪಸ್ ಬಂದು ಆ್ಯಜ್ಗೆ ಶೂಟ್ ಮಾಡಿಬಿಡ್ತಾನೆ. ಆ್ಯಜ್ಗೆ ತುಂಬಾ ಬುಲೆಟ್ಗಳು ಬೀಳ್ತವೆ. ಟೈಲರ್ ಹೇಗೋ ಮಾಡಿ ಆ್ಯಜ್ನ ಹೆಲಿಕಾಪ್ಟರ್ ಒಳಗಡೆ ಕರ್ಕೊಂಡು ಬರ್ತಾನೆ. ಬಟ್ ಅಲ್ಲಿಂದ ಅವರು ಎಸ್ಕೇಪ್ ಏನೋ ಆಗ್ತಾರೆ. ಆದರೆ ಆ್ಯಜ್ಗೆ ತುಂಬಾ ರಕ್ತ ಹೋಗಿ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಆ್ಯಜ್ ಸತ್ತೋಗಿರೋದನ್ನು ನೋಡಿ ನಿಕ್ಗೆ ತುಂಬಾ ದುಃಖ ಆಗುತ್ತೆ. ಅವಳು ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನಂತರ ಇವರು ಅಲ್ಲಿಂದ ಟೈಲರ್ನ ಸೇಫ್ ಹೌಸ್ಗೆ ಬಂದು ಇಳಿತಾರೆ. ನಿಕ್ ಅವಳ ತಮ್ಮನ ಬಾಡಿ ಹತ್ರ ಕುಂತು ತುಂಬಾ ಅಳ್ತಾ ಇರ್ತಾಳೆ. ಆಗ ಟೈಲರ್ ಅಲ್ಲಿಗೆ ಬಂದು ನಿಕ್ಗೆ ಸಮಾಧಾನ ಮಾಡ್ತಾನೆ. ಇದಾದ ನಂತರ ಅಲ್ಲಿಗೆ ಟೈಲರ್ನ ಎಕ್ಸ್ ವೈಫ್ ಮಿಯಾ ಬರ್ತಾಳೆ. ಮಿಯಾ ತನ್ನ ತಂಗಿ ಕೇಟನ್ನು ನೋಡಿ ತುಂಬಾ ಖುಷಿ ಆಗ್ತಾಳೆ. ನಂತರ ರಾತ್ರಿ ಮಿಯಾ ಟೈಲರ್ ಹತ್ರ ಬಂದು ಇಬ್ಬರು ತಮ್ಮ ಪರ್ಸನಲ್ ಮಾತುಗಳನ್ನು ಮಾತಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಜುರಾಬ್ನ ತೋರಿಸ್ತಾರೆ. ಅವನ ಜೊತೆ ಸ್ಯಾಂಡ್ರೋನು ಅಲ್ಲೇ ಇರ್ತಾನೆ. ಜುರಾಬ್ನ ಅಂಕಲ್ ಔಟಾಂಡಿಲ್ ಮತ್ತೆ ಜುರಾಬ್ಗೆ ಬುದ್ಧಿನೇ ಹೇಳ್ತಾರೆ. ನೋಡು ಇದೆಲ್ಲ ಇಲ್ಲಿಗೆ ನಿಲ್ಲಿಸು, ಆಲ್ರೆಡಿ ನಮ್ಮ ಕಡೆಯವರನ್ನು ತುಂಬ ಜನರನ್ನು ಕಳ್ಕೊಂಡಿದ್ದೀವಿ. ಸೊ ಇದನ್ನು ಇಲ್ಲಿಗೆ ಬಿಟ್ಟು ವಾಪಸ್ ಹೋಗೋಣ. ಸ್ಯಾಂಡ್ರೋ ನಿನ್ನನ್ನು ನಂಬ್ಕೊಂಡು ಬಂದಿದ್ದಾನೆ. ಸೊ ಅವನಿಗಾಗಿ ಈ ರಿವೆಂಜ್ ಎಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಜುರಾಬ್ ತನ್ನ ಅಂಕಲ್ಗೆನು ಶೂಟ್ ಮಾಡಿ ಅಲ್ಲೇ ಸಾಯಿಸೇ ಬಿಡ್ತಾನೆ. ಇದನ್ನು ನೋಡಿದ ಸ್ಯಾಂಡ್ರೋಗೆ ಇವಾಗ ಭಯವಾಗೋಕೆ ಸ್ಟಾರ್ಟ್ ಆಗುತ್ತೆ. ಈ ನನ್ನ ಮಗನಿಗೆ ಆಗಬೇಕಾಗಿರೋದೆ ಮುಚ್ಕೊಂಡಲ್ಲಿರೋದನ್ನು ಬಿಟ್ಟು ಇಲ್ಲಿಗೆ ಬಂದಿರ್ತಾನೆ. ಇದಾದ ಮೇಲೆ ಜುರಾಬ್ ಟೈಲರ್ಗೆ ಕಾಲ್ ಮಾಡಿ, ನೋಡು ನನ್ನ ಪ್ಲೇನ್ ಇಲ್ಲೇ ನಿಂತಿದೆ, ಆದರೆ ನನಗೆ ರಿವೆಂಜನ್ನು ತೊಗೊಳ್ಳದೆ ಅಂದರೆ ನಿನ್ನನ್ನು ಸಾಯಿಸ್ದೇನೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ನಿನ್ನ ಟಿಕದಲ್ಲಿ ದಮ್ ಅನ್ನೋದಿದ್ರೆ ನನ್ನ ಕಡೆ ಬಾ ಅಂತ ಹೇಳ್ತಾನೆ. ಟೈಲರ್ ಆಯಿತು ಮಗನೇ, ನನ್ನ ಟಿಕದಲ್ಲಿ ದಮ್ ಇದೆ ಇಲ್ಲ ಅಂತ ಅಲ್ಲೇ ಬಂದು ತೋರಿಸ್ತೀನಿ ಅಂತ ಹೇಳಿ ಟೈಲರ್ ಫುಲ್ ರೆಡಿಯಾಗಿ ವೆಪನ್ನ ತೊಗೊಂಡು ಅವನ ಹತ್ರ ಹೊರಡೋಕ್ಕೆ ಸಿದ್ಧನಾಗ್ತಾನೆ. ಆದರೆ ನಿಕ್ಕು ಕೂಡ ನಾನು ನಿನ್ನ ಜೊತೆ ಬರ್ತೀನಿ ಅಂತಾಳೆ. ಬಟ್ ಟೈಲರ್ ಬೇಡ, ನೀನು ಇಲ್ಲೇ ಇದ್ದು ಫ್ಯಾಮಿಲಿನ ನೋಡ್ಕೊ ಅಂತ ಹೇಳ್ತಾನೆ.
ಟೈಲರ್ ಜುರಾಬ್ ಇರುವಂತ ಒಂದು ಪ್ಲೇಸಿಗೆ ಬಂದು ಅಲ್ಲಿರೋರ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾನೆ. ಜುರಾಬ್ ಸೆಂಡ್ರೋನ ಕರ್ಕೊಂಡು ಒಂದು ಹಳೆಯ ಚರ್ಚಿಗೆ ಬರ್ತಾನೆ. ಟೈಲರ್ ಕೂಡ ಅಲ್ಲಿ ಬರ್ತಾನೆ. ಬಟ್ ಜುರಾಬ್ ಸೆಂಡ್ರೋನ ಬಾಡಿಗೆ ಬಾಂಬನ್ನು ಫಿಕ್ಸ್ ಮಾಡಿ ಟೈಲರ್ಗೆ ಗನ್ನನ್ನು ಕೆಳಗೆ ಇಡು, ಇಲ್ಲಾಂದ್ರೆ ಇವನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಟೈಲರ್ ಕೂಡ ಗನ್ನನ್ನು ಕೆಳಗಡೆ ಇಡ್ತಾನೆ. ಇವಾಗ ಜುರಾಬ್ ಸೆಂಡ್ರೋಗೆ ಗನ್ನನ್ನು ಕೊಟ್ಟು, ನೋಡು ಇವನೇ ನಿನ್ನ ತಂದೆಯನ್ನು ಸಾಯಿಸಿರೋದು ಸೆಂಡ್ರೋ, ಅವನನ್ನು ಸಾಯಿಸು ಅಂತ ಹೇಳ್ತಾನೆ. ಬಟ್ ಸೆಂಡ್ರೋಗೆ ಇವಾಗ ಅರ್ಥ ಆಗಿದೆ ಜುರಾಬ್ ಒಬ್ಬ ಕೆಟ್ಟ ವ್ಯಕ್ತಿ ಅಂತ. ಸೊ ಅದಕ್ಕೆ ಅವನು ಟೈಲರ್ಗೆ ಶೂಟ್ ಮಾಡಲ್ಲ. ಆದ್ರಿಂದ ಜುರಾಬ್ ನಾನೇ ಅವನನ್ನು ಸಾಯಿಸ್ತೀನಿ ಅಂತ ಶೂಟ್ ಮಾಡಬೇಕು ಅನ್ನೋವಾಗ ಅಲ್ಲಿಗೆ ನಿಕ್ ಬರ್ತಾಳೆ. ನಿಕ್ಕನ್ನು ನೋಡಿದ ಜುರಾಬ್ ಸೆಂಡ್ರೋನ ತಲೆಗೆ ಗನ್ನನ್ನು ಇಟ್ಟು ನಿಕ್ಗೂ ಕೂಡ ಗನ್ನನ್ನು ಕೆಳಗೆ ಇಡು ಅಂತ ಹೇಳ್ತಾನೆ. ನಿಕ್ಕು ಗನ್ನನ್ನು ಕೆಳಗೆ ಇಡ್ತಾ ಇದ್ದಂಗೆ ಜುರಾಬ್ ನಿಕ್ಕಿಗೆ ಶೂಟ್ ಮಾಡಿ ಬಿಡ್ತಾನೆ. ಆ್ಯಂಡ್ ಇದೇ ವೇಳೆಗೆ ಟೈಲರ್ ಜುರಾಬ್ನ ಮೇಲೆ ಅಟ್ಯಾಕ್ ಮಾಡಿ ಬಿಡ್ತಾನೆ. ಮತ್ತೆ ಇಬ್ಬರ ನಡುವೆ ಮಸ್ತ್ ಜಬರ್ದಸ್ತ್ ಫೈಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕಡೆ ನಿಕ್ಕಿಗೆ ಗುಂಡು ತಾಗಿ ರಕ್ತ ಹೋಗ್ತಾ ಇರುತ್ತೆ. ಟೈಲರ್ ಜುರಾಬ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಜುರಾಬ್ ಏನು ಕಮ್ಮಿ ಇರಲ್ಲ, ಅವನು ಕೂಡ ಟೈಲರ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಹೀಗೆ ಇಬ್ಬರ ನಡುವೆ ಡೇಂಜರಸ್ ಆಗಿ ಫೈಟ್ ಮಾಡ್ತಾ ಟೈಲರ್ಗೆ ತಲೆ ಕೆಟ್ಟು ಜುರಾಬ್ಗೆ ಚಾಕುವಿನಿಂದ ಚುಚ್ಚಿ ನಂತರ ಅವನನ್ನು ಶೂಟ್ ಮಾಡಿ ಸಾಯಿಸಿಬಿಡ್ತಾನೆ. ಟೈಲರ್ ಜುರಾಬ್ನ ಸಾಯಿಸಿ ಬೇಗ ನಿಕ್ ಹತ್ರ ಬಂದು ಅವಳಿಗೆ ಸಮಾಧಾನ ಮಾಡ್ತಾನೆ. ಆ್ಯಂಡ್ ರಕ್ತ ತುಂಬಾನೇ ಹೋಗ್ತಾ ಇರುತ್ತೆ. ಆ್ಯಂಡ್ ಇದೇ ವೇಳೆಗೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಬಟ್ ಇವರು ಇವಾಗ ತಪ್ಸ್ಕೊಂಡು ಹೋಗಲ್ಲ, ಯಾಕಂದರೆ ಟೈಲರ್ಗೆ ಮೊದಲು ನಿಕ್ಕನ್ನು ಉಳಿಸ್ಕೋಬೇಕಾಗಿರುತ್ತೆ. ಸೊ ಆದ್ದರಿಂದ ಅವರು ಸರೆಂಡರ್ ಆಗ್ತಾರೆ. ನಂತರ ಟೈಲರ್ ಮತ್ತು ನಿಕ್ಕನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ನಿಕ್ಕಿಗೂ ಕೂಡ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ಅವಳು ಪೂರ್ತಿಯಾಗಿ ಗುಣಮುಖನೂ ಆಗ್ತಾಳೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಒಂದು ದಿನ ಮಿಯಾ ಟೈಲರ್ನ ಮೀಟ್ ಆಗೋಕೆ ಅಂತ ಜೈಲಿಗೆ ಬರ್ತಾಳೆ. ಅವಳು ಹೇಳ್ತಾಳೆ ಕೇಟ್ ಮತ್ತು ಮಕ್ಕಳು ಇಬ್ಬರು ಸುರಕ್ಷಿತವಾಗಿದ್ದಾರೆ, ಥ್ಯಾಂಕ್ ಯು ಅಂತ. ಟೈಲರ್, ನನ್ನ ಮನೆಯಲ್ಲಿ ಒಂದು ಕ್ಯಾಬಿನಲ್ಲಿ $1 ಮಿಲಿಯನ್ ದುಡ್ಡಿದೆ, ಅದನ್ನು ಅವರಿಗೆ ಕೊಡು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮಿಯಾ ತುಂಬಾ ಖುಷಿ ಆಗ್ತಾಳೆ. ಆ್ಯಂಡ್ ಅವಳಿಗೆ ಗೊತ್ತಿರುತ್ತೆ ಟೈಲರ್ ಒಬ್ಬ ಒಳ್ಳೆ ವ್ಯಕ್ತಿ ಅಂತ. ಆ್ಯಂಡ್ ಇಬ್ಬರು ತಮ್ಮ ಮಗನ ಬಗ್ಗೆ ನೆನೆಸ್ಕೊಂಡು ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಟೈಲರ್ನ ಕೆಲವು ಜನ ಕಾರಲ್ಲಿ ಕೂಡಿಸ್ಕೊಂಡು ವಾಪಸ್ಸು ಎಲ್ಕೋಟ್ ಹತ್ರ ಕರ್ಕೊಂಡು ಬರ್ತಾರೆ. ಎಲ್ಕೋಟ್ ಒಬ್ಬ ತುಂಬಾ ಇನ್ಫ್ಲುಯೆನ್ಸ್ ಇರುವಂಥ ವ್ಯಕ್ತಿ. ಸೊ ಅದಕ್ಕೆ ಅವನು ಟೈಲರ್ಗೆ ಹೇಳ್ತಾನೆ, ನೋಡು ನಿನ್ನ ಮೇಲಿರುವ ಎಲ್ಲ ಕೇಸನ್ನು ತೆಗಿಸ್ತೀನಿ, ನಿನ್ನನ್ನು ಜೈಲಿಂದ ಕೂಡ ಬಿಡುಗಡೆ ಮಾಡಿಸ್ತೀನಿ, ಬಟ್ ಅದಕ್ಕೆ ನೀನು ನನಗೋಸ್ಕರ ಇನ್ನೊಂದು ಮಿಷನ್ನ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಟೈಲರ್ ಹೇಳ್ತಾನೆ, ಇಲ್ಲ ನಾನೊಬ್ಬನೇ ಯಾವುದೇ ಕೆಲಸ ಮಾಡಲ್ಲ, ನನಗೆ ನಿಕ್ನು ಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಎಲ್ಕೋಟ್ ಆಲ್ರೆಡಿ ನಿಕ್ಕನ್ನು ಕೂಡ ಜೈಲಿನಿಂದ ಬಿಡಿಸಿರ್ತಾನೆ. ಇವರಿಬ್ಬರಿಗೂ ಈಗ ಜೈಲಿನಿಂದ ಹೊರಗಡೆ ಬರಬೇಕು ಅಂದರೆ ಎಲ್ಕೋಟ್ನ ಇನ್ನೊಂದು ಮಿಷನನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇವರ ನೆಕ್ಸ್ಟ್ ಮಿಷನ್ ಏನು, ಎಲ್ಲಿಗೆ ಹೋಗಬೇಕು, ಯಾರನ್ನು ಹೊಡಿಬೇಕು ಅನ್ನೋದನ್ನು ನಾವು ಎಕ್ಸ್ಟ್ರಾಕ್ಷನ್ 3ನಲ್ಲಿ ನೋಡಬೇಕಾಗುತ್ತೆ. ಸೊ ಇಲ್ಲಿಗೆ ಎಕ್ಸ್ಟ್ರಾಕ್ಷನ್ 2 ಮೂವಿ ಮುಗಿಯುತ್ತೆ. ಐ ಹೋಪ್ ಈ ಮೂವಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೇನು ಎಕ್ಸ್ಟ್ರಾಕ್ಷನ್ ಪಾರ್ಟ್ 1 ಮೂವಿನ ನೋಡಿಲ್ವೋ ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಹೋಗಿ ನೋಡ್ಬೋದು. ಮತ್ತು ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟಾಟಾ, ಬೈ ಬೈ.